ಭಾರತ ಪಾಕ್ ಗಡಿಯಲ್ಲಿ ಸೇನೆಯಿಂದ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಯುದ್ಧವನ್ನು ಎದುರಿಸುವುದಕ್ಕೆ ವಾಯು ರಕ್ಷಣಾ ಪಡೆಗಳಿಗೆ ಸೂಚನೆಯನ್ನು ಕೊಡಲಾಗಿದೆ. ಪಾಕ್ ಗಡಿಯಲ್ಲಿ ಹೈ ಅಲರ್ಟ್ಗೆ ಸೂಚನೆಯನ್ನು ಕೊಡಲಾಗಿದೆ. ರಕ್ಷಣಾ ಅಧಿಕಾರಿಗಳು ವಾಯುಸೇನೆಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಭಾರತ ಪಾಕಿಸ್ತಾನ ಗಡಿಯಲ್ಲಿ ಈಗ ಸೇನೆ ಕಟ್ಟೆಚ್ಚರವನ್ನು ವಹಿಸಿದೆ. ವಾಯು ರಕ್ಷಣಾ ಘಟಕಗಳನ್ನ ಆಕ್ಟಿವ್ ಆಗಿ ಇಡೋದಕ್ಕೆ ಸೂಚನೆ ಕೊಡಲಾಗಿದೆ. ಯಾವುದೇ ಸಂದರ್ಭದಲ್ಲಿ ಪಾಕಿಸ್ತಾನದ ಕಡೆಯಿಂದ ದಾಳಿ ಆಗುವಂತಹ ಸಾಧ್ಯತೆ ಇದೆ. ಒಂದ್ ಕಡೆಯಲ್ಲಿ ದಾಳಿ ಮಾಡೋದಿಲ್ಲ, ಕಾದು ನೋಡುವ ತಂತ್ರಗಾರಿಕೆಗೆ ಪಾಕಿಸ್ತಾನ ಹೋಗ್ತೀನಿ ಅಂತ ಹೇಳ್ತಾ ಇದ್ರು. ದಾಳಿ ಮಾಡಿದ್ರೂ ಮಾಡಬಹುದು. ಹೀಗಾಗಿ ಕಟ್ಟೆಚ್ಚರವನ್ನು ವಹಿಸೋದಕ್ಕೆ ಈಗ ಸೂಚನೆಯನ್ನು ಕೊಡಲಾಗಿದೆ. ರಕ್ಷಣಾ ಅಧಿಕಾರಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ. ವಾಯುಸೇನೆಗೆ, ಭೂಸೇನೆಗೆ, ನೇವಿಗೆ ಎಲ್ಲಾ ಕಡೆನೂ ಕೂಡ ತಯಾರಾಗಿ ಯುದ್ಧವನ್ನ ಎದುರಿಸೋದಕ್ಕೆ ತಯಾರಾಗಿ ಅನ್ನುವಂಥ ರೀತಿಯಲ್ಲಿ ಸೂಚನೆಯನ್ನು ಕೊಡುವಂತ ಕೆಲಸವನ್ನ ಅಧಿಕಾರಿಗಳು ಮಾಡಿದ್ದಾರೆ. ಈಗ ಗಡಿಯುದ್ದಕ್ಕೂ ಹೈ ಅಲರ್ಟ್ ನಲ್ಲಿ ಇಡಲಾಗ್ತಾ ಇದೆ. ಯಾವುದೇ ಸಂದರ್ಭದಲ್ಲಿ ಏನ್ ಬೇಕಾದ್ರೂ ಆಗುವಂತಹ ಸಾಧ್ಯತೆಗಳಿದೆ. ಈಗಾಗಲೇ ಪಾಕಿಸ್ತಾನದ ಹಲವಾರು ನಾಯಕರು ಬೇರೆ ಬೇರೆ ಹೇಳಿಕೆಗಳನ್ನು ಕೊಡ್ತಾ ಇದ್ರು. ಭಾರತ ನಮ್ಮ ತಂಟೆಗೆ ಬಂದ್ರೆ ಮರೆಯಲಾಗದಂತಹ ಉತ್ತರವನ್ನು ಕೊಡ್ತೀವಿ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ರು. ಇದುವರೆಗೂ ಕೂಡ ಯಾರೂ ಕೂಡ ನೀಡದಂತಹ ಜೀವನ ಪರ್ಯಂತ ನೆನಪಿಟ್ಟುಕೊಳ್ಳುವಂತಹ ಉತ್ತರವನ್ನು ಕೊಡ್ತೀವಿ, ನಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಬಂದ್ರೆ ಸರ್ವನಾಶ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಪಾಕಿಸ್ತಾನದ ಸಚಿವರು, ರಾಜಕೀಯ ಮುಖಂಡರು ಹೇಳಿಕೆಯನ್ನು ಕೊಡ್ತಾ ಇದ್ರು. ಇದೇ ವೇಳೆ ಈಗ ಭಾರತ ಏರ್ ಸ್ಟ್ರೈಕ್ ಮಾಡುವಂತ ಕೆಲಸವನ್ನು ಮಾಡಿದೆ. ಉಗ್ರರ ನೆಲೆಗಳ ಮೇಲೆ ದಾಳಿಯನ್ನು ಮಾಡುವಂತ ಕೆಲಸವನ್ನು ಮಾಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಗಡಿಯಲ್ಲಿ ಸೇನೆ ಸಿದ್ಧವಾಗಿ ಇರೋದಕ್ಕೆ ಈಗ ಸೂಚನೆಯನ್ನು ಕೊಡಲಾಗಿರುವಂಥದ್ದು. ಪಾಕಿಸ್ತಾನ ಯಾವುದೇ ಸಂದರ್ಭದಲ್ಲಿ ಕಾಲ್ಕೇರದು ಜಗಳಕ್ಕೆ ಬರ್ಬೋದು, ದಾಳಿಯನ್ನು ಮಾಡೋದಕ್ಕೆ ಬರ್ಬೋದು. ಇದಕ್ಕೆ ಪ್ರತ್ಯುತ್ತರವನ್ನು ನೀಡೋದಕ್ಕೆ ಸಿದ್ಧರಾಗಿರೋದಕ್ಕೆ ಸೂಚಿಸಲಾಗಿದೆ. ಭಾರತೀಯ ಸೇನೆಯ ಬೆನ್ನು ತಟ್ಟಿರುವಂತಹ ಸಿಎಂ ಯೋಗಿ ಆದಿತ್ಯನಾಥ್ ಜೈ ಹಿಂದ್ ಕಿ ಸೇನಾ ಅಂತ ಟ್ವೀಟ್ ಮಾಡಿದ್ದಾರೆ. ಟ್ವೀಟ್ ಮೂಲಕವಾಗಿ ಸಿಎಂ ಯೋಗಿ ಆದಿತ್ಯನಾಥ್ ಶಹಬ್ಬಾಸ್ ತಿಳಿಸಿದ್ದಾರೆ. ಭಾರತೀಯ ಸೇನೆಯ ಬೆನ್ನು ತಟ್ಟಿದಂತಹ ಸಿಎಂ ಯೋಗಿ ಒಂದು ಕಡೆಯಲ್ಲಿ ಸೇನೆ ಏರ್ ಸ್ಟ್ರೈಕ್ ಮೂಲಕವಾಗಿ ಭಯೋತ್ಪಾದಕ ಮೂಲಸೌಕರ್ಯವನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡಿ ಬಂದಿದೆ. ಇದಕ್ಕೆ ಯೋಗಿ ಆದಿತ್ಯನಾಥ್ ಶಹಬ್ಬಾಸ್ ತಿಳಿಸಿದ್ದಾರೆ. ಜೈ ಹಿಂದ್ ಅಂತ ಟ್ವೀಟ್ ಮಾಡಿದ್ದಾರೆ. ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ಇವತ್ತು ಏರ್ ಸ್ಟ್ರೈಕ್ ಮಾಡಲಾಗಿದೆ. ಪಾಕಿಸ್ತಾನ ಹಾಗೆಯೇ ಪಾಕ್ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿನ ಭಯೋತ್ಪಾದಕ ಮೂಲಸೌಕರ್ಯಗಳ ಗುರಿಯಾಗಿಸಿಕೊಂಡು ಇವತ್ತು ದಾಳಿಯನ್ನು ನಡೆಸಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆಯಲ್ಲಿ ಸೇನೆಯನ್ನು ಕೂಡ ಪೋಸ್ಟ್ ಮಾಡಿದೆ, ಇನ್ನೊಂದು ಕಡೆಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹಾಗೇನೆ ಯೋಗಿ ಆದಿತ್ಯನಾಥ್ ಕೂಡ ಈಗ ಪೋಸ್ಟ್ ಮಾಡಿದ್ದಾರೆ. ಭಾರತ್ ಮಾತಾ ಕಿ ಜೈ ಅನ್ನೋ ರೀತಿಯಲ್ಲಿ ಪೋಸ್ಟ್ ಮಾಡಿರುವಂಥದ್ದು. ಭಾರತ ದಿಟ್ಟ ಹೆಜ್ಜೆಯನ್ನು ಇಡುವಂತಹ ಕೆಲಸವನ್ನು ಮಾಡ್ತಾ ಇದೆ. ಉಗ್ರವಾದವನ್ನ ದಮನ ಮಾಡೋದಕ್ಕೆ ಈಗ ಹೊರಟಿರುವಂಥದ್ದು. ಎಲ್ಲೆಲ್ಲಿ ಉಗ್ರಗಾಮಿಗಳು ಅವಿತು ಕುಳಿತಿದ್ದಾರೆ ಆ ಒಂದು ನೆಲೆಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡುವಂಥ ಕೆಲಸವನ್ನ ಏರ್ ಫೋರ್ಸ್ ಮಾಡಿದೆ. ಇನ್ನೊಂದು ಕಡೆಯಲ್ಲಿ ಗಡಿ ಭಾಗದಲ್ಲೂ ಕೂಡ ಭದ್ರತೆಯನ್ನು ಹೆಚ್ಚಿಸುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಇನ್ ಕೇಸ್ ಪಾಕಿಸ್ತಾನದ ಕಡೆಯಿಂದಾಗಿ ಕೌಂಟರ್ ದಾಳಿಗಳೆಲ್ಲಾದರೂ ಆದರೆ ಅದಕ್ಕೂ ಕೂಡ ಉತ್ತರವನ್ನು ಕೊಡೋದಕ್ಕೂ ಕೂಡ ಸೇನೆಗೆ ಸೂಚನೆಯನ್ನು ಕೊಡಲಾಗಿದೆ. ಹೈ ಅಲರ್ಟ್ನಲ್ಲಿ ಇರೋದಕ್ಕೆ ಸೂಚನೆ ಕೊಡುವಂಥ ಕೆಲಸವನ್ನ ಈಗ ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಇನ್ನೊಂದು ಕಡೆಯಲ್ಲಿ ಭಾರತೀಯ ಸೇನೆಯ ಕೆಲಸಕ್ಕೆ ಪ್ರಶಂಸೆಗಳ ಮಹಾಪೂರ್ವೇ ಹರಿದು ಬರ್ತಾ ಇದೆ. ಯೋಗಿ ಆದಿತ್ಯನಾಥ್ ಹಾಗೆಯೇ ರಕ್ಷಣಾ ಸಚಿವರು ಕೂಡ ಟ್ವೀಟ್ ಮೂಲಕವಾಗಿ ಶಹಬ್ಬಾಸ್ ಹೇಳುವಂಥ ಕೆಲಸವನ್ನು ಮಾಡಿದ್ದಾರೆ. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ಉಗ್ರರ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಏರ್ ಸ್ಟ್ರೈಕ್ ಮಾಡಲಾಗಿದೆ. ಉಗ್ರ ನೆಲೆಗಳನ್ನು ಉಡೀಸ್ ಮಾಡುವಂಥ ಕೆಲಸವನ್ನ ವಾಯುಸೇನೆ ಮಾಡಿದೆ. ಭಾರತ ದಿಟ್ಟ ಹೆಜ್ಜೆ ನೀಡೋದಕ್ಕೆ ಈಗ ಮುಂದಾಗ್ತಾ ಇದೆ. ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ಕಾರ್ಯಾಚರಣೆಯನ್ನು ಆರಂಭಿಸಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಕಾರ್ಯಾಚರಣೆಗೂ ಮುಂಚಿತವಾಗಿಯೂ ಕೂಡ ಒಂದು ಪೋಸ್ಟ್ ಅನ್ನು ಮಾಡಿದೆ ಸೇನೆ, ವಿಡಿಯೋವನ್ನು ಕೂಡ ಹಂಚಿಕೊಂಡಿದೆ. ತದನಂತರದಲ್ಲಿ ಆಪರೇಷನ್ ಮುಗಿಸಿ ಮತ್ತೆ ಕಾರ್ಯಾಚರಣೆ ನಂತರದಲ್ಲಿ ಪೋಸ್ಟ್ ಮಾಡಿದೆ. ಪಹಲ್ಗಾಮ್ ದಾಳಿ ಬೆನ್ನಲ್ಲೇ ಭಾರತದಲ್ಲಿ ಅಲರ್ಟ್. ಭಾರತೀಯ ಸೇನೆ ದಾಳಿ ಒಪ್ಪಿಕೊಂಡಂತಹ ಪಾಕಿಸ್ತಾನ, ಪಾಕ್ ಮೇಲೆ ಭಾರತ ದಾಳಿ ಆರಂಭಿಸಿದೆ.
ಕೊಟ್ಲಿ ಮುಜಾಫರ್ಬಾದ್ನಲ್ಲಿ ಕ್ಷಿಪಣಿ ದಾಳಿಯನ್ನು ನಡೆಸಲಾಗಿದೆ. ಬಹವಲ್ಪುರದಲ್ಲೂ ಕೂಡ ಭಾರತದಿಂದ ದಾಳಿಯನ್ನು ನಡೆಸಲಾಗಿದೆ. ಭಾರತ ಸೇನಾ ದಾಳಿ ದೃಢಪಡಿಸಿರುವಂತಹ ಪಾಕಿಸ್ತಾನ ಪಹಲ್ಗಾಮ್ ದಾಳಿ ಬೆನ್ನಲ್ಲೇ ಭಾರತದಿಂದ ಅಟ್ಯಾಕ್ ಮಾಡಲಾಗಿದೆ. ಇದನ್ನ ಪಾಕ್ ಒಪ್ಪಿಕೊಂಡಿದೆ. ಭಾರತೀಯ ಸೇನೆಯನ್ನು ಅಟ್ಯಾಕ್ ಮಾಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಪಾಕಿಸ್ತಾನನೂ ಕೂಡ ನಮ್ಮಲ್ಲಿ ಅಟ್ಯಾಕ್ ಆಗಿದೆ, ಪಾಕಿಸ್ತಾನದ ಮೇಲೆ ಭಾರತ ದಾಳಿ ಮಾಡಿದೆ ಅನ್ನೋ ರೀತಿಯಲ್ಲಿ ಪಾಕಿಸ್ತಾನನೂ ಕೂಡ ಒಪ್ಪಿಕೊಂಡಿದೆ. ಬಹಲ್ಪುರದಲ್ಲಿ ಭಾರತದಿಂದ ದಾಳಿ ನಡೆಸಲಾಗಿದೆ. ಸೇನಾ ದಾಳಿಯನ್ನ ದೃಢಪಡಿಸಿದೆ ಪಾಕಿಸ್ತಾನ. ಉಗ್ರರು ಪಹಲ್ಗಾಮ್ನಲ್ಲಿ ದಾಳಿಯನ್ನು ನಡೆಸಿದ್ರು. ಇದಕ್ಕೆ ಪ್ರತೀಕಾರವಾಗಿ ಉಗ್ರರ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಈಗ ಏರ್ ಸ್ಟ್ರೈಕ್ ನಡೆಸಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಭಾರತೀಯ ಸೇನೆ ದಾಳಿ ಮಾಡಿದೆ ಅಂತ ಪಾಕ್ ಒಪ್ಕೊಂಡಿದೆ. ಪಾಕ್ ಮೇಲೆ ಭಾರತ ದಾಳಿಯನ್ನ ಮುಂದುವರಿಸಿದೆ. ಕೊಟ್ಲಿ ಮುಜಾಫರಾಬಾದ್ನಲ್ಲಿ ಕ್ಷಿಪಣಿ ದಾಳಿಯನ್ನು ನಡೆಸಲಾಗಿದೆ. ಒಂದ್ ಕಡೆಯಲ್ಲಿ ಏರ್ ಸ್ಟ್ರೈಕ್ ಮಾಡಲಾಗಿದೆ, ಇನ್ನೊಂದು ಕಡೆಯಲ್ಲಿ ಕ್ಷಿಪಣಿ ದಾಳಿಯನ್ನು ಕೂಡ ಮಾಡಲಾಗಿದೆ. ಬಹಲ್ಪುರದಲ್ಲೂ ಕೂಡ ಭಾರತೀಯ ಸೇನೆ ದಾಳಿಯನ್ನು ನಡೆಸಿದೆ. ಪಹಲ್ಗಾಮ್ ದಾಳಿಯ ಬೆನ್ನಲ್ಲೇ ಈಗ ಭಾರತ ಪ್ರತೀಕಾರವನ್ನು ತೀರಿಸಿಕೊಳ್ಳುವಂತ ಕೆಲಸವನ್ನು ಮಾಡ್ತಾ ಇದೆ. ದೇಶದ ಜನರಿಗೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ನಮಗೆ ಯಾರೇ ಕೂಡ ತಂಟೆಗೆ ಬಂದ್ರೂ ಕೂಡ ನಾವು ಅವರನ್ನ ಬಗ್ಗು ಬಡಿತೀವಿ ಅನ್ನುವಂತಹ ಸಂದೇಶವನ್ನ ದೇಶಕ್ಕೆ, ವಿಶ್ವಕ್ಕೆ ಸಾರುವಂತ ಕೆಲಸವನ್ನ ಭಾರತೀಯ ಸೇನೆ ಮಾಡ್ತಾ ಇದೆ. ಆಗಾಗ ನಾವು ಗಮನಿಸ್ತಾ ಇರ್ತೀವಿ, ಜಮ್ಮು ಕಾಶ್ಮೀರದ ಗಡಿಗಳಲ್ಲಿ ಉಗ್ರಗಾಮಿಗಳು ನುಸುಳಿ ಬಂದು ಇಲ್ಲಿ ಅಮಾಯಕರನ್ನ ಕೊಲ್ಲುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಹಿಂದೆ ಪುಲ್ವಾಮಾ ಅಟ್ಯಾಕ್ ಆಯಿತು. ತದನಂತರದಲ್ಲಿ ಪಹಲ್ಗಾಮ್ನಲ್ಲೂ ದೊಡ್ಡ ಮಟ್ಟದ ದಾಳಿಯನ್ನು ನಡೆಸಿ ಅಲ್ಲಿ ಅಮಾಯಕ 26 ಜನರನ್ನ ಬಲಿ ಪಡೆದಿದ್ರು. ಇದಕ್ಕೆ ತಕ್ಕ ಉತ್ತರವನ್ನು ಕೊಡ್ತೀವಿ ಅನ್ನೋ ರೀತಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಆಗಿರ್ಬೋದು, ರಾಜನಾಥ್ ಸಿಂಗ್ ಆಗಿರ್ಬೋದು, ಅಮಿತ್ ಶಾ ಅವರಾಗಿರ್ಬೋದು, ಇವರೆಲ್ಲರೂ ಕೂಡ ಹೇಳಿಕೆಗಳನ್ನ ಕೊಟ್ಟಿದ್ರು. ಆ ಹೇಳಿಕೆಗಳಿಗೆ ಸರಿಯಾಗಿ ಇವತ್ತು ಏರ್ ಸ್ಟ್ರೈಕ್ ಮಾಡುವಂತ ಕೆಲಸವನ್ನ ಒಂದು ಮಾಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ 1:44ಕ್ಕೆ ಪೋಸ್ಟ್ ಮಾಡಿದ್ದಾರೆ ಪತ್ರಿಕಾ ಪ್ರಕಟಣೆಯಲ್ಲಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏರ್ ಸ್ಟ್ರೈಕ್ ಏನ್ ಮಾಡಿದ್ದಾರೆ, ಇದಕ್ಕೆ ಸಂಬಂಧಪಟ್ಟಂತೆ ಸೇನೆನೂ ಕೂಡ ಪೋಸ್ಟ್ ಮಾಡಿತ್ತು. ಪಾಕ್ನ ಕೊಟ್ಲಿ ಹಾಗೇನೆ ಬಹವಾಲ್ಪುರ, ಮುಜಾಫರಾಬಾದ್ನಲ್ಲಿ ದಾಳಿಯನ್ನು ನಡೆಸಲಾಗಿದೆ. ನಾವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. ಏರ್ ಸ್ಟ್ರೈಕ್ ಮುಖಾಂತರವಾಗಿ ಮುಜಾಫರಾಬಾದ್ನ ಉಗ್ರರ ಅಡಗುತಾಣಗಳು, ಇನ್ನೊಂದು ಕಡೆಯಲ್ಲಿ ಪಾಕಿಸ್ತಾನದಲ್ಲಿ ಭಯೋತ್ಪಾದಕರಿಗೆ ನೆಲೆಯನ್ನು ಕೊಡಲಾಗ್ತಾ ಇದೆ, ತರಬೇತಿಗಳನ್ನು ಕೂಡ ಕೊಡಲಾಗ್ತಾ ಇದೆ. ISI, ಜೈಷ್ ಎ ಮೊಹಮ್ಮದ್ ಎಲ್ಲ ಉಗ್ರ ಸಂಘಟನೆಗಳನ್ನು ಪೋಷಿಸುವಂತ ಕೆಲಸವನ್ನ ಪಾಕಿಸ್ತಾನ ಮಾಡ್ತಾ ಇದೆ. ಇದನ್ನ ಭಾರತ ಮೊದಲಿನಿಂದಲೂ ಕೂಡ ವಿರೋಧಿಸ್ತಾ ಬರ್ತಾ ಇದೆ. ಜೊತೆಗೇನೆ ವಿಶ್ವಸಂಸ್ಥೆನೂ ಕೂಡ ಹೇಳ್ತಾ ಇದೆ, ಉಗ್ರವಾದವನ್ನ ನಾವು ಯಾವುದೇ ಸಂದರ್ಭದಲ್ಲೂ ಕೂಡ ನಿರ್ನಾಮ ಮಾಡಲೇಬೇಕು, ಅದನ್ನ ಸಪೋರ್ಟ್ ಮಾಡೋದಿಲ್ಲ, ನಿರ್ಮೂಲನೆ ಮಾಡಬೇಕು ಅನ್ನೋ ರೀತಿಯಲ್ಲೂ ಕೂಡ ಹೇಳ್ತಾ ಇತ್ತು. ಇದೇ ವೇಳೆ ಈಗ ಭಾರತ ಏರ್ ಸ್ಟ್ರೈಕ್ ಮಾಡ್ತಾ ಇದೆ. ಭಾರತದಿಂದ ದಾಳಿಯನ್ನು ನಡೆಸಲಾಗಿದೆ, ಕ್ಷಿಪಣಿ ದಾಳಿಯನ್ನು ಕೂಡ ನಡೆಸಲಾಗಿದೆ. ಪಹಲ್ಗಾಮ್ ದಾಳಿ ಬೆನ್ನಲ್ಲೇ ಈಗ ಭಾರತದಿಂದ ಪ್ರತ್ಯುತ್ತರಗಳು ಸಿಗ್ತಾ ಇದೆ ಪಾಕಿಸ್ತಾನಕ್ಕೆ. ಎಲ್ಲೆಲ್ಲಿ ಪಾಕಿಸ್ತಾನ ಉಗ್ರರನ್ನ ಪೋಷಿಸ್ತಾ ಇದ್ರು, ಆ ಉಗ್ರ ನೆಲೆಗಳನ್ನ ಟಾರ್ಗೆಟ್ ಮಾಡಿ ಹೊಡೆದುರುಳಿಸುವಂತ ಕೆಲಸವನ್ನ ಭಾರತೀಯ ಸೇನೆ ಮಾಡ್ತಾ ಇದೆ. ಪಹಲ್ಗಾಮ್ ದಾಳಿಯ ನಂತರದಲ್ಲಿ ಪ್ರತಿಯೊಂದು ವಿಚಾರಗಳ ಬಗ್ಗೆನೂ ಕೂಡ NIA ತನಿಖೆಯನ್ನು ನಡೆಸ್ತಾ ಇದ್ದು, ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ರು, ಯಾರ್ಯಾರು ಇವರಿಗೆ ಸಹಾಯವನ್ನು ಮಾಡಿದ್ರು ಉಗ್ರರಿಗೆ, ಇದೆಲ್ಲದರ ಬಗ್ಗೆನೂ ಕೂಡ ಮಾಹಿತಿಯನ್ನು ಕಲೆ ಹಾಕುವಂತ ಕೆಲಸವನ್ನ NIA ಮಾಡಿತ್ತು. ಇನ್ನೊಂದು ಕಡೆಯಲ್ಲಿ ಪಾಕಿಸ್ತಾನದಲ್ಲಿ ಎಲ್ಲೆಲ್ಲಿ ಈ ಉಗ್ರರು ಅಡಗಿ ಕೂತಿದ್ದಾರೆ ಇದರ ಬಗ್ಗೆನೂ ಕೂಡ ಮಾಹಿತಿಯನ್ನು ಕಲೆ ಹಾಕುವಂತ ಕೆಲಸವನ್ನು ಮಾಡಲಾಗ್ತಾ ಇತ್ತು. ಈಗ ಆ ಒಂದು ಪ್ರದೇಶವನ್ನ ಟಾರ್ಗೆಟ್ ಮಾಡಿ ದಾಳಿಯನ್ನು ನಡೆಸಲಾಗಿದೆ.
ये नुकसान ನಾವು ಮುಜಾಫರಾಬಾದ್ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ವಿ. ಭಾರತ ಉಗ್ರ ನೆಲೆಗಳನ್ನು ಟಾರ್ಗೆಟ್ ಮಾಡಿ ಏರ್ ಸ್ಟ್ರೈಕ್ ಮಾಡ್ತಾ ಇರುವಂತಹ ದೃಶ್ಯಾವಳಿ ಇದು. ಅದನ್ನು ಗುರಿಯಾಗಿಸಿಕೊಂಡು ಏರ್ ಸ್ಟ್ರೈಕ್ ಅನ್ನು ಮಾಡಿದೆ. ಇದು ಪಾಕ್ನ ಕೊಟ್ಲಿ ಹಾಗೆಯೇ ಬಹ್ವಾಲ್ಪುರ ಮುಜಾಫರಾಬಾದ್ನಲ್ಲಿ ಏನು ದಾಳಿ ನಡೆಸಲಾಗಿದೆ. ಇದರ ದೃಶ್ಯ ಇದು ಎಕ್ಸ್ಕ್ಲೂಸಿವ್ ದೃಶ್ಯ TV9ಗೆ ಲಭ್ಯವಾಗಿದೆ. ಪಹಲ್ಗಾಮ್ ದಾಳಿಗೆ ಪ್ರತೀಕಾರವನ್ನು ತೀರಿಸಿಕೊಳ್ತಾ ಇದೆ ಭಾರತೀಯ ಸೇನೆ. ಉಗ್ರರ ನೆಲೆಗಳನ್ನ ಗುರಿಯಾಗಿಸಿಕೊಂಡು ಈಗ ಅಟ್ಯಾಕ್ ಮಾಡಲಾಗ್ತಾ ಇದೆ. ಒಂದು ಕಡೆಯಲ್ಲಿ ಪಾಕಿಸ್ತಾನದ ರಾಜಕಾರಣಿಗಳು ಬೇರೆ ಬೇರೆ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಸಿಂಧು ನದಿ ನೀರನ್ನ ಬಂದ್ ಮಾಡಿದ್ರೆ ಯುದ್ಧಕ್ಕೆ ಸಮನಾಗಿರುತ್ತೋ, ಯುದ್ಧಕ್ಕೆ ಸಿದ್ಧರಾಗಿ ನಾವು ದಿಟ್ಟ ಉತ್ತರವನ್ನು ಕೊಡ್ತೀವಿ ಅನ್ನೋ ರೀತಿಯಲ್ಲಿ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ನಮ್ಮ ತಂಟೆಗೆ ಬಂದ್ರೆ ನಾವು ನಿಮ್ಮನ್ನ ಬಿಡೋದಿಲ್ಲ, ಸರ್ವನಾಶ ಮಾಡ್ತೀವಿ ಅನ್ನೋ ರೀತಿಯಲ್ಲೂ ಕೂಡ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಆದ್ರೆ ಈಗ ಭಾರತ ಏನು ಏರ್ ಸ್ಟ್ರೈಕ್ ಮಾಡಿದೆ, ಇದಕ್ಕೆ ಪಾಕಿಸ್ತಾನದ ಕೂಡ ಉತ್ತರ ಕೊಟ್ಟಿದೆ. ಅವ್ರು ಹೇಳ್ತಾ ಇರುವಂಥದ್ದು ನಾವು ಇದಕ್ಕೆ ಇವಾಗ ದಾಳಿಯನ್ನ ಮಾಡೋದಿಲ್ಲ, ತಟಸ್ಥವಾಗಿರ್ತೇವೆ, ಮುಂದೆ ಉತ್ತರವನ್ನು ಕೊಡ್ತೀವಿ ಅನ್ನೋ ರೀತಿಯಲ್ಲೂ ಕೂಡ ಪೋಸ್ಟ್ ಅನ್ನು ಮಾಡಿದೆ. ಭಾರತೀಯ ಸೇನೆ ಈಗ ಸುಮಾರು 9 ಉಗ್ರ ನೆಲೆಗಳನ್ನ ಹೊಡೆದುರುಳಿಸುವಂತಹ ಕೆಲಸವನ್ನು ಮಾಡಿದೆ. ಪಾಕಿಸ್ತಾನ ಹಾಗೇನೆ ಪಾಕ್ ಆಕ್ರಮಿತ ಕಾಶ್ಮೀರ ಏನಿದೆ ಆ ಪ್ರದೇಶದಲ್ಲಿ ಉಗ್ರರು ಎಲ್ಲೆಲ್ಲಿ ನೆಲೆಸಿದ್ದಾರೆ ಅವರೆಲ್ಲರನ್ನ ಹುಡುಕಿ ಧ್ವಂಸ ಮಾಡುವಂಥ ಕೆಲಸವನ್ನ ಏರ್ ಫೋರ್ಸ್ ಮಾಡಿದೆ. ಇನ್ನೊಂದು ಕಡೆಯಲ್ಲಿ ಆ ದಾಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ನಲ್ಲೂ ಕೂಡ ರಕ್ಷಣಾ ಸಚಿವಾಲಯ ಪೋಸ್ಟ್ ಮಾಡಿದೆ. ನ್ಯಾಯ ಸಿಗ್ತದೆ,
ಜೈ ಹಿಂದ್ ಅನ್ನೋಂಥ ರೀತಿಯಲ್ಲಿ ಪೋಸ್ಟ್ ಅನ್ನ ಮಾಡಿತ್ತು. ಮತ್ತಷ್ಟು ದಾಳಿಗಳಾಗುವಂತಹ ಸಾಧ್ಯತೆ ಇದೆ. ಇನ್ನೊಂದು ಕಡೆಯಲ್ಲಿ ಗಡಿಯಲ್ಲೂ ಕೂಡ ಭದ್ರತೆಯನ್ನು ಹೆಚ್ಚಿಸುವಂತ ಕೆಲಸವನ್ನು ಮಾಡಲಾಗಿದೆ. ವಾಯುಪಡೆಗೂ ಕೂಡ ಸನ್ನದ್ಧರಾಗಿ ಇರುವುದಕ್ಕೆ ಸೂಚನೆಯನ್ನು ಕೊಡುವಂತ ಕೆಲಸವನ್ನು ಮಾಡಲಾಗಿದೆ.